ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ಗಳು, ವರ್ಕ್ ಫ್ರಮ್ ಹೋಮ್ ಜಾಬ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ಬಂದು ಉತ್ತರ ಕನ್ನಡ ಮತ್ತು ಮೈಸೂರಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಅಂಗನವಾಡಿ ವರ್ಕರ್ ಮತ್ತು ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಉತ್ತರ ಕನ್ನಡದಲ್ಲಿ ನೋಡೋದಾದ್ರೆ ಇಲ್ಲಿ ಅಂಗನವಾಡಿ ವರ್ಕರ್ ಮತ್ತು ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗಳಿಗೆ ಹುದ್ದೆಗಳು ಖಾಲಿ ಇದೆ. ಸೊ ಅದಕ್ಕೆ ನೋಡಿದ್ರೆ ಕಾರವಾರ್ಗೆ 8, ಅಂಕೋಲಾಗೆ 2, 24, ಕುಮಟಾಗೆ ಇಲ್ಲಿ ಅಂಗನವಾಡಿ ಹೆಲ್ಪರ್ಗೆ 9, ಹೊನ್ನಾವರ 1, 12, ಭಟ್ಕಳ 1, 16, ಆಮೇಲೆ ಎಡ್ 2, 39, ಸಿದ್ದಾಪುರ 4, 15, ಯಲ್ಲಾಪುರ 3, 25, ಮುಂದಗೋಡ 2, 16, ರೈಲ್ 3, 18, ದಾಂಡೇಲಿ 8, ಝಾಯ್ಡಾ 5, 16. ಸೊ ಟೋಟಲ್ ಉತ್ತರ ಕನ್ನಡಕ್ಕೆ 229 ಪೋಸ್ಟ್ಗಳು ಖಾಲಿ ಇದೆ. ಹಾಗೆ ಮೈಸೂರಿಗೆ ನೋಡೋದಾದ್ರೆ ಬಿಳಿಗೆರೆ 6, 33, HD ಕೋಟೆ 1, 22, ಹುಣಸೂರು 9, 28, KR ನಗರ 4, 23, ಮೈಸೂರು ರೂರಲ್ 8, 37, ಮೈಸೂರು ಅರ್ಬನ್ 7, ನಂಜನಗೂಡು 1, 32, ಪಿರಿಯಾಪಟ್ಟಣ 9, 37, ಟಿ ನರಸೀಪುರ 2, 13. ಸೊ ಟೋಟಲ್ 272 ಪೋಸ್ಟ್ಗಳು ಖಾಲಿ ಇದೆ. ಸೊ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದ್ರೆ ಅಂಗನವಾಡಿ ವರ್ಕರ್ಗೆ ನೀವು 12th ಮುಗಿಸಿರಬೇಕು. ಇನ್ನು ಅಂಗನವಾಡಿ ಹೆಲ್ಪರ್ ಪೋಸ್ಟ್ಗೆ 10th ಮಿನಿಮಮ್ ಮುಗಿಸಿರಬೇಕು. ಇನ್ನು ಏಜ್ ಲಿಮಿಟ್ನ ನೋಡೋದಾದ್ರೆ 19ರಿಂದ 35 ಏಜ್ ಒಳಗಿರಬೇಕು. ಇನ್ನು ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾರೆ. ಯಾವುದೇ ಥರದ ಅಪ್ಲಿಕೇಶನ್ ಫೀ ಇರಲ್ಲ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ಸು ಲೈಕ್ ಈಗ ನೀವು ಹಾಕಿರ್ತೀರಾ ಅಂದರೆ ನಿಮ್ಮದೇ ಲೊಕೇಶನ್ಗೆ ತುಂಬ ಜನ ಹಾಕಿದ್ರು ಅಂದರೆ ಯಾರ್ದು ಮಾರ್ಕ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ ಕೊಡ್ತಾರೆ. ಸೊ ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದು ನಿಮ್ಮ ಜಿಲ್ಲೆನ ಚೂಸ್ ಮಾಡಬೇಕಿರುತ್ತೆ. ನೀವು ಈಗ ಹೇಳಿದ್ದು ಮೈಸೂರು ಮತ್ತು ಉತ್ತರ ಕನ್ನಡ 2 ಇದೆ. ಈಗ ಮೈಸೂರಿಗೆ ತೋರಿಸೋದಾದರೆ ಮೈಸೂರು ಅಂತ ಚೂಸ್ ಮಾಡಿ ಇಲ್ಲಿ ಪ್ರಾಜೆಕ್ಟ್ ನೀವು ಯಾವ ತಾಲೂಕಿಗೆ ಹಾಕಬೇಕು ಅಂತ ಇದ್ದೀರಾ. ನಾನು ಜಸ್ಟ್ ಹುಣಸೂರು ಅಂತ ಚೂಸ್ ಮಾಡ್ತಾ ಇದ್ದೀನಿ. 2 ಇರುತ್ತೆ, ಒಂದು ಅಂಗನವಾಡಿ ಹೆಲ್ಪರ್ಗೆ, ಒಂದು ಅಂಗನವಾಡಿ ವರ್ಕರ್ಗೆ. ಫಸ್ಟ್ನೇದು ವರ್ಕರ್, ಸೆಕೆಂಡ್ನೇದು ಹೆಲ್ಪರ್ಗೆ. ವರ್ಕರ್ಗೆ ಅಂತ ಚೂಸ್ ಮಾಡಿದರೆ ಇಲ್ಲಿ ನಿಮ್ಮದು ಕ್ಯಾಟಗರಿ ಕೇಳುತ್ತೆ, OBC ಅಥವಾ ಜನರಲ್ಲೋ ಅಥವಾ SC STನೋ. SC ST ಆದರೆ ನೀವು RD ನಂಬರ್ ಕೊಡಬೇಕು, ಅದರ್ಸ್ಗೆ ನಂಬರ್ ಏನು ಕೊಡೋಂಗಿಲ್ಲ. ಸೊ ನಾನು ತೋರ್ಸೋಕ್ಕೋಸ್ಕರ ಅದರ್ಸ್ ಅಂತ ಚೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಅದು ಏರಿಯಾ ಟೈಪ್ ಏನು ಮತ್ತು ಯಾವ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರುತ್ತೆ, ಯಾವ ವಿಲೇಜ್ ನೇಮು ಯಾವುದ್ರಲ್ಲಿ ಇದೆ ಅಂತ, ಮತ್ತು ಯಾವ ಕ್ಯಾಟಗರಿಗೆ ಇದು ಇದೆ, ಅಂಗನವಾಡಿ ಸೆಂಟರ್ ಹೆಸರೇನು, ಅದ್ರದ್ದೆಲ್ಲ ಆಪ್ಷನ್ಸ್ ಇರುತ್ತೆ. ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಕೆಳಗಡೆ ಈ ಥರ ಇನ್ಫಾರ್ಮೇಷನ್ ತೋರಿಸುತ್ತೆ, ಏರಿಯಾ ಟೈಪು, ಊರು ಯಾವುದು, ಅದೆಲ್ಲ. ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೇಮ್ ಏನಿದೆ ಅದನ್ನ ಹಾಕಬೇಕು. ಇನ್ನು ನಿಮ್ಮ ಡೇಟ್ ಆಫ್ ಬರ್ತ್, ಆಮೇಲೆ ನೀವು ಫೀಮೇಲ್ ಅಥವಾ ಟ್ರಾನ್ಸ್ಜೆಂಡರ್ ಅದನ್ನ ಚೂಸ್ ಮಾಡಬೇಕಿರುತ್ತೆ. ಅದಾದಮೇಲೆ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರಲೇಬೇಕು. ಆಗಿದ್ರೆ ಮಾತ್ರ ಎಲಿಜಿಬಲ್ ಇರ್ತೀರ. ಸೊ ಯಾವುದು ಅಂತ ಹಾಕಿ. ಅದಾದಮೇಲೆ ನಿಮ್ಮ ಅಮ್ಮನ ಹೆಸರು, ಅಪ್ಪನ ಹೆಸರು ಅದನ್ನೆಲ್ಲ ಹಾಕಬೇಕಿರುತ್ತೆ. ಆಮೇಲೆ ಮ್ಯಾರೇಜ್ ಆಗಿದೆಯೋ ಇಲ್ವೋ. ಆಮೇಲೆ ನಿಮ್ಮದು 10th, ಇದು ನಾನು ಅಂಗನವಾಡಿ ವರ್ಕರ್ಗೆ ಚೂಸ್ ಮಾಡಿರೋದ್ರಿಂದ ಸೆಕೆಂಡ್ PUದು ಮಾರ್ಕ್ಸ್ ಕಾರ್ಡ್ದು ಕೇಳ್ತಾ ಇದೆ. ಹೆಲ್ಪರ್ ಆದರೆ 10th ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ, ನಿಮ್ಮ ಅಡ್ರೆಸ್ ಏನು, ಅದನ್ನೆಲ್ಲ ಕೊಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ದು ಏನಾದ್ರು ಅಡಿಷ್ನಲ್ ಕೋರ್ಸ್ ಮಾಡ್ತಾಯಿದ್ರೆ ಅದನ್ನ ಚೂಸ್ ಮಾಡ್ಬೋದು. ಅದ್ರ ಜೊತೆಗೆ ಏನಾದ್ರು ಬೇರೆ ಪ್ರಿಫರೆನ್ಸ್ ಗ್ರೂಪ್ ಅಂದರೆ ಲೈಕ್ ಏನಾದ್ರು ಆಸಿಡ್ ಅಟ್ಯಾಕ್ ಆಗಿದ್ರೆ, ವಿಡೋ ಆಗಿದ್ರೆ, ಡೈವೋರ್ಸ್ ಆಗಿದ್ರೆ ಇಂಥವ್ರಿಗೆಲ್ಲ ಸ್ವಲ್ಪ ಮೊದಲ ಆದ್ಯತೆ ಕೊಡ್ತಾರೆ, ಅವ್ರನ್ನ ಚೂಸ್ ಮಾಡ್ತಾರೆ. ಆ ಥರ ಏನಾದ್ರು ಇದ್ದರೆ ಅದನ್ನು ಕೊಡ್ಬೋದು. ಸೊ ಇಷ್ಟೆಲ್ಲ ಇದನ್ನೆಲ್ಲ ಫಿಲ್ ಮಾಡಾದ್ಮೇಲೆ I-certify ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರಿವ್ಯೂ ಮಾಡಿಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದ್ದರೆ ನೀವು ಈ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಅದಾದಮೇಲೆ ನಿಮ್ಮ ಮಾರ್ಕ್ಸ್ನ ಎಲ್ಲ ವೆರಿಫೈ ಮಾಡಿ ನೀವೇನಾದ್ರು ಸೆಲೆಕ್ಟ್ ಆದರೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಈ ರೀತಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಯಾಕೆಂದರೆ ನೀವಿಲ್ಲ ಅಂದರೂ ಲೈಕ್ ಅವ್ರಿಗೇನಾದ್ರು ಅಪ್ಲೈ ಮಾಡೋಕ್ಕೆ ಇಷ್ಟ ಇದ್ದರೆ ಅವರು ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.